ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾನು ನನ್ನ ಒಂದು ಇಯರ್ಫೋನ್ ಯೂಸ್ ಮಾಡ್ತಿರುವಂಥದ್ದು OnePlus ಬುಲೆಟ್ಸ್ ವೈರ್ಲೆಸ್ Z. ಇದರ ಪ್ರೈಸ್ ಏನಿದೆ 2000 ರೂಪೀಸ್ ಆಗಿದೆ. ಇದು 1 ಇಯರ್ ವಾರಂಟಿ ಬರುತ್ತೆ ಇದಕ್ಕೆ. ನನ್ನ ಒಂದು ಇಯರ್ಫೋನ್ನ ಒಂದು ಕಿವಿ ಇವಾಗ ಕೇಳ್ತಾ ಇಲ್ಲ. ಇವಾಗ ನವೆಂಬರು, ಇನ್ನು 2 ಡೇಸಲ್ಲಿ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ನಾನು ಲಾಸ್ಟ್ ಡಿಸೆಂಬರ್ ಇದು OnePlus ಇಯರ್ಫೋನನ್ನು ಪರ್ಚೇಸ್ ಮಾಡಿದ್ದೆ. 1 ಇಯರ್ ವಾರಂಟಿ ಇದೆಯಲ್ವಾ, ಅದಕ್ಕೆ ಹೇಗೆ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಏನಾದರೂ ರಿಪ್ಲೇಸ್ ಮಾಡ್ತಾರಾ ಅಂತ ನಾನು ಅವರಿಗೆ ಒಂದು ಮೇಲ್ನ ಮಾಡಿದ್ದೆ. ನನ್ನ ಒಂದು ಇಯರ್ಫೋನ್ ಹಾಳಾಗಿದೆ, ವಾರಂಟಿ 1 ಇಯರ್ ಇದೆ, ಏನು ಮಾಡೋದು ಅಂತ. ಅದಕ್ಕೆ ಅವರು ನಿಯರ್ ಬೈ ಸರ್ವಿಸ್ ಸೆಂಟರಿಗೆ ಹೋಗಿ ಅಂತ ಹೇಳಿದ್ದಾರೆ ನನಗೆ. ಓಕೆ, ನಾನಿವಾಗ ಓದ್ತಿರುವಂಥದ್ದು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆಯಲ್ಲಿ. ನಾನಿಲ್ಲಿ ನನಗೆ ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಅಂದರೆ ಮಂಗಳೂರಿನಲ್ಲಿದೆ. ಅಲ್ಲಿಗೆ ಹೋಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅವರು ರೀಪ್ಲೇಸ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ನಾನು ಯೂಸ್ ಮಾಡ್ತಿರುವಂಥ ಒಂದು ಇಯರ್ಫೋನು. ಅದರ ಬಾಕ್ಸ್ ಇಲ್ಲಿದೆ ನೋಡಿ, ಇದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಹಾಗೆ ನೀವು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಫ್ಲಿಪ್ಕಾರ್ಟ್ನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಅದರ ಒಂದು ಇನ್ವಾಯ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಪ್ರಿಂಟ್ ತೆಕ್ಕೊಂಡು ಹೋಗ್ತಾ ಇದ್ದೀನಿ. ಅವರಿಗೆ ಕಾಲ್ ಮಾಡಿದಾಗ ಅವರು ಮೊಬೈಲ್ನಲ್ಲಿ ತೋರಿಸಿದ್ರು ನಡೆಯುತ್ತೆ ಅಂತ ಹೇಳಿದ್ದಾರೆ. ಪ್ರಿಂಟ್ ತೆಕ್ಕೊಂಡು ಹೋಗಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ. ನಾನಿವಾಗ ಸರ್ವಿಸ್ ಸೆಂಟರಿಂದ ನಾನು ಸ್ಟೇ ಮಾಡ್ತಿರುವಂಥ ಒಂದು PGಗೆ ಬಂದಿದ್ದೀನಿ. ನನಗೆ ಅಲ್ಲಿ ವೀಡಿಯೋನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ನಾನು ಮೈಕ್ ಕೂಡ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಏನೆಲ್ಲ ನಡೀತು ಸೀನ್ಸ್ ಅನ್ನೋದನ್ನು ನಾನು ತಿಳಿಸ್ತೀನಿ. ಫಸ್ಟಿಗೆ ಹೋಗಿ ನಾನು ನನ್ನ ಒಂದು ಇಯರ್ಫೋನ್ ಹಾಳಾಗಿದೆ, ಒಂದು ಕಿವಿ ಕೇಳ್ತಾ ಇಲ್ಲ ಅಂತ ಅವರಿಗೆ ಶೋ ಮಾಡಿದೆ. ಹಾಗೆ ಇನ್ವಾಯ್ಸನ್ನು ಕೂಡ ಕೊಟ್ಟೆ. ಅದಕ್ಕೆ ಅವರು ಬಾಕ್ಸ್ ಇದೆಯಾ ಅಂತ ಕೇಳಿದ್ರು. ಬಾಕ್ಸಿನ ಎಲ್ಲ ಕಂಟೆಂಟ್ಸ್ಗಳನ್ನು ಕೊಟ್ಟೆ. ಅದಾದಮೇಲೆ ನಾವು ಚೆಕ್ ಮಾಡಿ ಹೇಳ್ತೀವಿ, ಒಂದು 30 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಒಂದು 30 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದೆ, ಆ ಕಡೆ ಈ ಕಡೆ ಅಲ್ದು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವರು ನನಗೆ ಕರೆದ್ರು ವಾಪಸ್ಸು. ಅದಾದಮೇಲೆ ಈ ಒಂದು ಏನಿದೆ ನನ್ನ ಒಂದು ಇಯರ್ಫೋನ್ ಏನಿದೆ ಅದು ಬ್ಲ್ಯಾಕ್ ಮತ್ತು ರೆಡ್ ಕಲರು. ನಾವು ಇದನ್ನು ರೀಪ್ಲೇಸ್ ಮಾಡ್ತೀವಿ ಫ್ರೀಯಾಗಿ, ಬಟ್ ನಮ್ಮ ಬಳಿ ಇದು ಸ್ಟಾಕಲ್ಲಿ ಇಲ್ಲ, ಬರೋದಕ್ಕೆ ಮಿನಿಮಮ್ 15 ಡೇಸ್ ಬೇಕಾಗುತ್ತೆ ಅಂತ ಹೇಳಿದ್ರು. ಬೇರೆ ಯಾವುದಾದ್ರೂ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ನಮ್ಮ ಬಳಿ ಬ್ಲೂ ಕಲರ್ ಇದೆ ಅಂತ ಹೇಳಿದ್ರು ಅವರು. ನಾನು ತೊಗೊಂಡಿರೋದು ಒಂದು ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಆದರೂ ಕೂಡ ನಾವು ಬೇರೆ ಕಲರಿಗೆ ರೀಪ್ಲೇಸ್ ಮಾಡ್ಕೊಳ್ಬೋದು. ನಾನು ಹೊಸದಾಗಿ ಒಂದು ಈ ಬ್ಲೂ ಕಲರ್ ಇಯರ್ಫೋನನ್ನು ತಂದಿದ್ದೀನಿ, ನಿಮಗೆ ಕಾಣ್ತಾ ಇದೆ ಇಲ್ಲಿ. ನನಗೆ ಸುಮ್ಮನೆ ಯಾವುದೇ ಒಂದು ಅಲ್ಲಿ ಮತ್ತೆ ಹೋಗಬೇಕಲ್ಲ ಒಂದು 15 ಡೇಸ್ ಬಿಟ್ಟು ಅಂತ, ನಾನು ಬ್ಲೂ ಕಲರ್ ಇದ್ದರೆ ಪರವಾಗಿಲ್ಲ ಅಂತ ಬ್ಲೂ ಕಲರ್ ಇಯರ್ಫೋನನ್ನು ಅದನ್ನು ಕೊಟ್ಟು ಫ್ರೀಯಾಗಿ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇನು ಇತ್ತು, ಹೊಸ ಬಾಕ್ಸಲ್ಲೇ ಬಂದಿತ್ತು ಈ ಒಂದು ಇಯರ್ಫೋನು. ನಾನು ಇವಾಗ ತೆಗೆದು ಯೂಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿದೆ, ಈ ಇಯರ್ಫೋನು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಓಕೆ, ಇನ್ನು ಇದರ ವ್ಯಾರಂಟಿ ಏನಿದೆ, ಇದು 1 ಇಯರ್ ಇರೋದಿಲ್ಲ. ವ್ಯಾರಂಟಿ ಏನಿದೆ ಅದು ಲಾಸ್ಟ್ ಇಯರ್ಫೋನ್ನಷ್ಟೇ ಇರುತ್ತೆ. ಇದು ಅದೇ ಒಂದು ವ್ಯಾರಂಟಿಗೆ ಎಕ್ಸ್ಟೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ನನ್ನ ಒಂದು ಇಯರ್ಫೋನ್ನ ವ್ಯಾರಂಟಿ ಏನಿದೆ ಅದು ಡಿಸೆಂಬರಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ. ಇವಾಗ ನವೆಂಬರು. ಈ ಒಂದು ಇಯರ್ಫೋನ್ನ ವ್ಯಾರಂಟಿ ಕೂಡ ನೆಕ್ಸ್ಟ್ ಮಂತೆ ಇದಾಗುತ್ತೆ. ನೆಕ್ಸ್ಟ್ 1 ಇಯರ್ ಇರೋದಿಲ್ಲ. ಓಕೆ, OnePlusನ ಒಂದು ಸರ್ವಿಸ್ ಹೇಗಿದೆ ಅನ್ನೋದು ನಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಯಿತು. ನಾವು ಸರ್ವಿಸ್ ಸೆಂಟರಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಸರ್ವಿಸ್ ಸೆಂಟರಿಗೆ ಹೋಗದೆ ಅವರು ರೀಪ್ಲೇಸ್ ಮಾಡೋದಿಲ್ಲ. ಅದೊಂದೇ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಓಕೆ, ಕೆಲವರು ಸೆನೈಸರ್ ಅಂತ ಕಂಪ್ನಿಗಳು ನಾವು ಪೋಸ್ಟ್ ಮಾಡಿದರೆ ಅವರು ನಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ಅದಕ್ಕೆ ಅವರು ಹೊಸದಾಗಿ ಒಂದು ಇಯರ್ಫೋನನ್ನು ಸೆಂಡ್ ಮಾಡೋದು ಈ ರೀತಿಯಾಗಿ ಮಾಡ್ತಾರೆ. ಬಟ್ OnePlus ಅವರು ರಿಪ್ಲೇಸ್ ಮಾಡಿದ್ರಲ್ವ, ಅದೇ ಖುಷಿ ಇದೆ ನನಗೆ. ಓಕೆ, ಇಲ್ಲ ಅಂದರೆ ಮತ್ತೆ ಒಂದು 2000 ರೂಪೀಸ್ ಮತ್ತೊಂದು ಬ್ಲೂಟೂತ್ ಇಯರ್ಫೋನಿಗೆ ಒಂದು ಖರ್ಚಾಗ್ತಾ ಇತ್ತು ಅಂತ ಹೇಳ್ಬೋದು. ಅದರಲ್ಲೂ ನಾನು Oppo TWS ಒಂದು ಇಯರ್ಫೋನ್ ಇದೆ 1800 ರೂಪೀಸ್, ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಇನ್ನೂ ಪರ್ಚೇಸ್ ಮಾಡೋದಿಲ್ಲ. ಇದೇ ನನಗೆ ಫ್ರೀಯಾಗಿ ಹೊಸದಾಗಿ ಸಿಕ್ಕಿದೆ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.